Hi dear students, hi everyone. ನಮಸ್ಕಾರ ವಿದ್ಯಾರ್ಥಿಗಳೇ. I am Gopal, Assistant Professor, Department of Collegiate Education. Hi dear students, today we have discussed about Medieval Indian History, session number 23. We discussed the topic Economic Life, specific reference with agriculture, trade and industry under Sultanate, part 3. Dear students, we have discussed about the topic economy, specific reference with industry or urban economy and Sultanate period. This is the learning objective of this session. ವಿದ್ಯಾರ್ಥಿಗಳೇ, ಈ ದಿನದ ತರಗತಿಯಲ್ಲಿ ದೆಹಲಿ ಸುಲ್ತಾನರ ಕಾಲದ ಆರ್ಥಿಕ ವ್ಯವಸ್ಥೆಯಲ್ಲಿ ಕೈಗಾರಿಕೆ ಮತ್ತು ನಗರಗಳ ಬೆಳವಣಿಗೆ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. What is the session outcomes? After this session, students will be able to understand the economic life, specific reference with industry and urban economy and Sultanate of Delhi. ಈ ಒಂದು ತರಗತಿಯ ನಂತರ ವಿದ್ಯಾರ್ಥಿಗಳು ದೆಹಲಿ ಸುಲ್ತಾನರ ಕಾಲದ ಆರ್ಥಿಕ ವ್ಯವಸ್ಥೆಯಲ್ಲಿ ಕೈಗಾರಿಕೆಗಳು ಮತ್ತು ನಗರಗಳ ಬೆಳವಣಿಗೆಯ ಬಗ್ಗೆ ತಿಳಿದುಕೊಳ್ತಾರೆ. Industry and urban economy under Sultanate of Delhi. Today we will mainly discuss about urban revolution and industries during the period of Sultanate. ವಿದ್ಯಾರ್ಥಿಗಳೇ, ದೆಹಲಿ ಸುಲ್ತಾನರ ಕಾಲದಲ್ಲಿ ನಗರಗಳ ಬೆಳವಣಿಗೆಯಲ್ಲಿ ಕ್ರಾಂತಿ ಅಥವಾ ನಗರಗಳ ಬೆಳವಣಿಗೆ, ಪಟ್ಟಣಗಳ ಬೆಳವಣಿಗೆ ಮತ್ತು ಕೈಗಾರಿಕೆಗಳ ಬೆಳವಣಿಗೆ ಬಗ್ಗೆ ಈ ದಿನ ತರಗತಿಯಲ್ಲಿ ಮುಖ್ಯವಾಗಿ ನಾವು ಚರ್ಚಿಸಲಿದ್ದೇವೆ. ಅರ್ಬನ್ ರೆವಲ್ಯೂಷನ್ ಡ್ಯೂರಿಂಗ್ ದ ಪೀರಿಯಡ್ ಆಫ್ ಸುಲ್ತಾನಟ್ ಆಫ್ ಡೆಲ್ಲಿ. ದೆಹಲಿ ಸುಲ್ತಾನರ ಕಾಲದಲ್ಲಿ ನಗರಗಳ ಬೆಳವಣಿಗೆ ಯಾವ ರೀತಿ ಆಯಿತು ಅನ್ನೋದನ್ನು ನಾವು ಈ ತರಗತಿಯಲ್ಲಿ ನೋಡಬಹುದಾಗಿತ್ತೆ. ಅಕಾರ್ಡಿಂಗ್ ಟು ಡಿ ಕೋಸಾಂಬಿ ಅಂಡ್ ಆರ್ ಎಸ್ ಶರ್ಮಾ, ಸಿಟೀಸ್ ಅಂಡ್ ಟೌನ್ಸ್ ವೇರ್ declined in India because in effect of feudalism in India. ಡಿ ಕೋಸಾಂಬಿ ಮತ್ತು ಆರ್ ಎಸ್ ಶರ್ಮಾ ಅವರ ಪ್ರಕಾರ ಭಾರತದಲ್ಲಿ ಪಟ್ಟಣಗಳ ಬೆಳವಣಿಗೆ ಕುಂಠಿತವಾಯಿತು. ಅದಕ್ಕೆ ಕಾರಣ ಏನು ಅಂದರೆ ಇವರ ಪ್ರಕಾರ ಭಾರತದಲ್ಲಿದ್ದಂತಹ ಊಳಿಗಮಾನ್ಯ ವ್ಯವಸ್ಥೆನೇ ಕಾರಣ ಅಂತ ಹೇಳ್ಬಿಟ್ಟು ಈ ಇಬ್ಬರು ಇತಿಹಾಸಕಾರರು ಅಭಿಪ್ರಾಯ ಪಡ್ತಾರೆ. ದೆನ್ ಡಾಕ್ಟರ್ ಮೊಹಮ್ಮದ್ ಹಬೀಬ್ says that at the stage of Gorian conquest, towns were few and small in size. ಮೊಹಮ್ಮದ್ ಹಬೀಬ್ ಅವರ ಹೇಳಿಕೆ ಪ್ರಕಾರ ಗೋರಿಯ ದಾಳಿಯ ಸಮಯದಲ್ಲಿ ಭಾರತದಲ್ಲಿ ಕೆಲವೇ ಪಟ್ಟಣಗಳಿರ್ತವೆ ಮತ್ತು ಅವು ಸಹ ಗಾತ್ರದಲ್ಲಿ ತುಂಬ ಸಣ್ಣ ಗಾತ್ರದ ಪಟ್ಟಣಗಳಾಗಿರುತ್ತವೆ ಅಂತ ಹೇಳ್ತಾನೆ. ದೆನ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಸುಲ್ತಾನೇಟ್, ಅರ್ಬನ್ ಸೆಂಟರ್ಸ್ ವರ್ ಡೆವಲಪ್ಡ್, ಗ್ರೋತ್ ಆಫ್ ಟೌನ್ಸ್ ವರ್ ಕಾಲ್ಡ್ ಅರ್ಬನ್ ಡೆವಲ್ಯೂಷನ್. ಆದರೆ ದೆಹಲಿ ಸುಲ್ತಾನರ ಕಾಲದ ಅವರ ಸಾಮ್ರಾಜ್ಯ ಸ್ಥಾಪನೆಯ ನಂತರ ಭಾರತದಲ್ಲಿ ಪಟ್ಟಣಗಳ ಬೆಳವಣಿಗೆಯಲ್ಲಿ ಕ್ರಾಂತಿಯಾಗುತ್ತೆ. ತುಂಬ ಪಟ್ಟಣಗಳು ಸುಲ್ತಾನರ ಸ್ಥಾಪನೆ ಮಾಡ್ತಾರೆ, ಬೆಳವಣಿಗೆಗಳಾಗ್ತವೆ. ಈ ರೀತಿ ಪಟ್ಟಣಗಳ ಬೆಳವಣಿಗೆಯನ್ನು ನಾವಿಲ್ಲಿ ಅರ್ಬನ್ ರೆವಲ್ಯೂಷನ್, ನಗರಗಳ ಬೆಳವಣಿಗೆಯಲ್ಲಿ ಕ್ರಾಂತಿ ಅಂತ ಹೇಳ್ತೀವಿ. ದೆನ್ ಡ್ಯೂರಿಂಗ್ ದ ಪೀರಿಯಡ್ ಆಫ್ ಸುಲ್ತಾನೇಟ್, ಟ್ರೇಡ್ ಆ್ಯಂಡ್ ಕಾಮರ್ಸ್ ಆಲ್ಸೋ ಟು ಬಿ ಇನ್ಕ್ರೀಸ್ಡ್. ದೆಹಲಿ ಸುಲ್ತಾನರ ಕಾಲದಲ್ಲಿ ನಗರಗಳ ಬೆಳವಣಿಗೆಯ ಜೊತೆಗೆ ವ್ಯಾಪಾರ ಮತ್ತು ವಾಣಿಜ್ಯಗಳು ಸಹ ಬೆಳವಣಿಗೆಯಾದವು. ಡ್ಯೂರಿಂಗ್ ದ ಪೀರಿಯಡ್, Delhi, Multan, Camby, Kara, Daulatabad, Anilwada were the major towns of this period. ಸುಲ್ತಾನರ ಕಾಲದಲ್ಲಿ ಪ್ರಮುಖ ಪಟ್ಟಣಗಳು ಅಥವಾ ನಗರಗಳು ಯಾವುವು ಅಂತ ಹೇಳಿದ್ರೆ ದೆಹಲಿ, ಮುಲ್ತಾನ್, ಕ್ಯಾಂಬೆ, ಖಾರಾ, ದೌಲತಾಬಾದ್, ಅನಿಲ್ವಾರ ಇವು ಮುಂತಾದ ಪ್ರಮುಖ ಪಟ್ಟಣಗಳಾಗಿತ್ತು. ದೆನ್ ಸಮ್ ಆಫ್ ದ ಸುಲ್ತಾನ್ಸ್ ವೇರ್ built some cities
given this below, Alauddin Khilji was built by Sirikota. Ghiyasuddin Tughlaq was built by Tughlaqabad. Firoz Shah Tughlaq, he established so many towns: Jaunpur, Hisar, Firozabad, and Firozpur, and Hansi. Firoz Shah Tughlaq built Jaunpur in the name of Muhammad bin Tughlaq. Sikandar Lodi built Agra city. ದೆಹಲಿ ಸುಲ್ತಾನರ ಕಾಲದಲ್ಲಿ ಸುಲ್ತಾನರೇ ಹಲವು ನಗರಗಳನ್ನು ನಿರ್ಮಾಣ ಮಾಡ್ತಾರೆ. ಅಲಾವುದ್ದೀನ್ ಖಿಲ್ಜಿ ಕಾಲದಲ್ಲಿ ಅಲಾವುದ್ದೀನ್ ಖಿಲ್ಜಿ ಸಿರಿಕೋಟ ಎಂಬ ನಗರವನ್ನು ನಿರ್ಮಾಣ ಮಾಡ್ತಾನೆ. ಗಿಯಾಸುದ್ದೀನ್ ತುಘಲಕ್ ತುಘಲಕಾಬಾದ್ ಎಂಬ ನಗರವನ್ನು ನಿರ್ಮಾಣ ಮಾಡ್ತಾನೆ. ಫಿರೋಜ್ ಶಾ ತುಘಲಕ್ ಹಲವು ನಗರಗಳ ನಿರ್ಮಾಪಕ. ಜೌನ್ಪುರ, ಹಿಸ್ಸಾರ್, ಫಿರೋಜಾಬಾದ್, ಫಿರೋಜ್ಪುರ್, ಹಾನ್ಸಿ ಎಂಬ ನಗರಗಳನ್ನು ನಿರ್ಮಾಣ ಮಾಡ್ತಾನೆ. ಮಹಮ್ಮದ್ ಬಿನ್ ತುಘಲಕನ ಒಂದು ಜ್ಞಾಪಕಾರ್ಥವಾಗಿ ಜೌನ್ಪುರ ಎಂಬ ನಗರವನ್ನು ನಿರ್ಮಾಣ ಮಾಡ್ತಾನೆ. ಸಿಕಂದರ್ ಲೋದಿ ಆಗ್ರಾ ನಗರವನ್ನು ನಿರ್ಮಾಣ ಮಾಡ್ತಾನೆ. ಈ ರೀತಿ ಸುಲ್ತಾನರು ಕೊಟ್ಟ ಪ್ರೇರಣೆ ಜೊತೆಗೆ ಅವರ ಕಾಲದಲ್ಲಿ ನಗರಗಳ ಬೆಳವಣಿಗೆ, ಈ ಎಲ್ಲ ಕಾರಣಗಳಿಂದ ದೆಹಲಿ ಸುಲ್ತಾನ ಕಾಲದಲ್ಲಿ ನಗರ ಬೆಳವಣಿಗೆಗಳಲ್ಲಿ ಕ್ರಾಂತಿ ಆಯಿತು ಅಂತ ಹೇಳ್ಬಿಟ್ಟು ಮಹಮ್ಮದ್ ಹಬೀಬು ತನ್ನ ಹೇಳಿಕೆಗಳಲ್ಲಿ ಅಭಿಪ್ರಾಯಪಟ್ಟಿದ್ದಾನೆ. Then industries were developed under the period of Sultanate. ದೆಹಲಿ ಸುಲ್ತಾನರ ಕಾಲದಲ್ಲಿ ಕೈಗಾರಿಕೆಗಳ ಬೆಳವಣಿಗೆಯೂ ಸಹ ಕಂಡಿತು. During the period, important towns were cities: Delhi, Multan, Daulatabad, Lucknow, Kara, Ajmer were well developed towns. ದೆಹಲಿ ಸುಲ್ತಾನರ ಕಾಲದಲ್ಲಿ ಪ್ರಮುಖವಾಗಿ ಬೆಳವಣಿಗೆ ಆದಂಥ ಪಟ್ಟಣಗಳನ್ನು ನಾವಾಗಲೇ ಹೇಳಿದ್ದೀನಿ ನಿಮಗೆ, ಇವುಗಳು ಸಹ ಹೇಳ್ತಾ ಇದ್ದೀನಿ. ದೆಹಲಿ, ಮುಲ್ತಾನ್, ದೌಲತಾಬಾದ್, ಲಕ್ನೋ, ಕಾರ, ಅಜ್ಮೀರ್ ಮುಂತಾದವುಗಳು. ಡ್ಯೂರಿಂಗ್ ದ ಪೀರಿಯಡ್ ಸಮ್ ಇಂಡಸ್ಟ್ರೀಸ್ ವೇರ್ ಫ್ಲೋರಿಶ್ಡ್ ಡ್ಯೂರಿಂಗ್ ದ ಪೀರಿಯಡ್. ದೆಹಲಿ ಸುಲ್ತಾನರ ಕಾಲದಲ್ಲಿ ಪ್ರಮುಖವಾದಂತಹ ಒಂದು ಕೈಗಾರಿಕೆಗಳು ಬೆಳವಣಿಗೆ ಆದಂತಹ ಕಾಲಮಾನ ಆಗಿತ್ತು. ಟೆಕ್ಸ್ಟೈಲ್ ಇಂಡಸ್ಟ್ರೀಸ್, ಮೆಟಲ್ ವರ್ಕ್ ಇಂಡಸ್ಟ್ರೀಸ್, ಸ್ಟೋನ್ ವರ್ಕ್, ಶುಗರ್, ಪೇಪರ್ ಅಂಡ್ ಪೇಂಟಿಂಗ್, ಜೂಟ್ ಎಕ್ಸೆಟ್ರಾ. ದೆಹಲಿ ಸುಲ್ತಾನ ಕಾಲದಲ್ಲಿ ಬಟ್ಟೆಯ ಕೈಗಾರಿಕೆಗಳು, ಲೋಹದ ಕೈಗಾರಿಕೆಗಳು, ಮುತ್ತಿನ ಕೈಗಾರಿಕೆ, ಸಕ್ಕರೆ ಕೈಗಾರಿಕೆ, ಕಾಗದ ಕೈಗಾರಿಕೆ, ಬಣ್ಣದ ಕೈಗಾರಿಕೆ, ಸೆಣಬಿನ ಕೈಗಾರಿಕೆ ಇವೆಲ್ಲ ತುಂಬ ಬೆಳವಣಿಗೆಯಾದಂತಹ ಕೈಗಾರಿಕೆಗಳಾಗಿತ್ತು. ಇಂಡಸ್ಟ್ರಿ ವೇರ್ ಪಾಪ್ಯುಲರ್ಲಿ ನೋನ್ ಆಸ್ ಕಾರ್ಖಾನಾಸ್ ಡ್ಯೂರಿಂಗ್ ದ ಪೀರಿಯಡ್ ಆಫ್ ಸುಲ್ತಾನೇಟ್. ದೆಹಲಿ ಸುಲ್ತಾನರ ಕಾಲದಲ್ಲಿ ಕೈಗಾರಿಕೆಗಳನ್ನು ಕಾರ್ಖಾನಾಸ ಎಂಬ ಕಾರ್ಖಾನೆಗಳು ಎಂಬ ಹೆಸರಿನಿಂದ ಕರೀತಾ ಇರ್ತಾರೆ. ಇಂಪಾರ್ಟೆಂಟ್ ಇಂಡಸ್ಟ್ರಿ ವಾಸ್ ಟೆಕ್ಸ್ಟೈಲ್ ಇಂಡಸ್ಟ್ರಿ ಡ್ಯೂರಿಂಗ್ ದ ಪೀರಿಯಡ್. ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ಮ್ಯಾನುಫ್ಯಾಕ್ಚರ್ಡ್ ಕಾಟನ್, ವೂಲ್, ಸಿಲ್ಕ್. ದೆಹಲಿ ಸುಲ್ತಾನರ ಕಾಲದಲ್ಲಿ ಬಟ್ಟೆಯ ಕೈಗಾರಿಕೆ ತುಂಬ ಪ್ರಸಿದ್ಧಿಯಾದಂತಹ ಕೈಗಾರಿಕೆಯಾಗಿತ್ತು. ಹತ್ತಿ, ಉಣ್ಣೆ, ರೇಷ್ಮೆ ಬಟ್ಟೆಗಳನ್ನು ಉತ್ಪಾದನೆ ಮಾಡಲಾಗ್ತಾ ಇದ್ದು, ಈ ಬಟ್ಟೆಗಳಿಗೆ ವಿದೇಶಗಳಲ್ಲಿ ತುಂಬ ಬೇಡಿಕೆ ಇತ್ತು. ಗ್ವಾಲಿಯರ್ ವಾಸ್ ಫೇಮಸ್ ಫಾರ್ ಟೆಕ್ಸ್ಟೈಲ್ ಇಂಡಸ್ಟ್ರಿ. ಕನೂಜ್ ವಾಸ್ ಫೇಮಸ್ ಫಾರ್ ಶುಗರ್ ಕೇನ್ ಇಂಡಸ್ಟ್ರಿ. ಫಿರೋಜಾಬಾದ್ ಫೇಮಸ್ ಫಾರ್ ಮೆಟಲ್ ಅಂಡ್ ಸ್ಟೋನ್ ವರ್ಕ್. ಬೆಂಗಾಲ್ ವಾಸ್ ಫೇಮಸ್ ಫಾರ್ ಜೂಟ್ ಇಂಡಸ್ಟ್ರಿ. ಗ್ವಾಲಿಯರ್ ಬಟ್ಟೆಯ ಕೈಗಾರಿಕೆಗಳ ಉತ್ಪಾದನೆಗೆ ಪ್ರಸಿದ್ಧಿಯಾಗಿತ್ತು. ಕನೂಜು ಸಕ್ಕರೆ ಕೈಗಾರಿಕೆ ತುಂಬ ಪ್ರಸಿದ್ಧಿಯನ್ನು ಪಡೆದಿತ್ತು. ಫಿರೋಜಾಬಾದ್ ಲೋಹದ ಕೈಗಾರಿಕೆಗಳು ಮತ್ತು ಗಾಜಿನ ಕೈಗಾರಿಕೆಗಳು ತುಂಬ ಪ್ರಸಿದ್ಧಿಯನ್ನು ಪಡೆದಿತ್ತು. ಬಂಗಾಳ ಸೆಣಬಿನ ಕೈಗಾರಿಕೆಗೆ ಪ್ರಸಿದ್ಧಿ ಪಡೆದಿದೆ. ಇವಾಗಲೂ ಸಹ ಅಷ್ಟೇ ಗ್ವಾಲಿಯರ್ ಬಟ್ಟೆಗಳಿಗೆ ತುಂಬ ಫೇಮಸ್. ನಾವು ನೋಡ್ತಾ ಇರ್ತೀವಿ ಗ್ವಾಲಿಯರ್ ಬಟ್ಟೆಗಳು ಅಂತ ಬ್ರ್ಯಾಂಡ್ ಇದ್ದಾವೆ. ಬಂಗಾಳ ಸೆಣಬಿನ ಕೈಗಾರಿಕೆಗಳು ಅವಾಗಲೂ ಸಹ ಹೆಸರುವಾಸಿಯಾಗಿತ್ತು. ಯಾವಾಗಲೂ ಸಹ ಭಾರತದಲ್ಲಿ ಸೆಣಬಿನ ಉತ್ಪಾದನೆಯಲ್ಲಿ ಬಂಗಾಳವೇ ಅಗ್ರಸ್ಥಾನವನ್ನು ಪಡ್ಕೊಂಡಿದೆ. ಡ್ಯೂರಿಂಗ್ ದ ಪೀರಿಯಡ್ ಇಂಡಸ್ಟ್ರೀಸ್ ವೇರ್ ಎಸ್ಟಾಬ್ಲಿಷ್ಡ್ ದರ್ ಓನ್ ಆರ್ಗನೈಸೇಷನ್ಸ್ ಲೈಕ್ ಕಾಂಟೆಂಪರರಿ ಕೋಆಪರೇಟಿವ್ ಸೊಸೈಟೀಸ್. ಕೈಗಾರಿಕೆಗಳು, ಕಾರ್ಖಾನೆಗಳು ತಮ್ಮದೇ ಆದಂತಹ ಸ್ವಂತ ಸಂಘಗಳನ್ನು ನಿರ್ಮಾಣ ಮಾಡ್ಕೊತಾ ಇದ್ವು.
ಪ್ರಸ್ತುತ ಇರುವಂತಹ ಕೋಆಪರೇಟಿವ್ ಸೊಸೈಟಿ ಸ್ವಸಹಾಯ ಸಂಘಗಳೇನಿದ್ದಾವೆ ಆ ರೀತಿ ದೆಹಲಿ ಸುಲ್ತಾನರ ಕಾಲದಲ್ಲಿ ಕಾರ್ಖಾನೆಗಳು ತಮ್ಮದೇ ಆದಂತಹ ಸ್ವಸಹಾಯ ಸಂಘಗಳನ್ನು ನಿರ್ಮಾಣ ಮಾಡಿಕೊಂಡು ಹಣಕಾಸಿನ ನೆರವನ್ನು ಪೂರೈಸ್ತಾ ಇದ್ದವು ಅನ್ನೋದನ್ನು ನಾವು ತಿಳ್ಕೋಬಹುದು ವಿದ್ಯಾರ್ಥಿಗಳೇ. ಈ ರೀತಿ ದೆಹಲಿ ಸುಲ್ತಾನರ ಕಾಲದಲ್ಲಿ ನಗರಗಳು ಮತ್ತು ಕೈಗಾರಿಕೆಗಳು ಬೆಳವಣಿಗೆ ಆಯಿತು. What is the summary about this session? Under the period of Sultanate, urban centers were developed, urban cities were flourished. ದೆಹಲಿ ಸುಲ್ತಾನ್ ಕಾಲದಲ್ಲಿ ಅಂದರೆ ಗೋರಿಯ ಕಾಲದಲ್ಲಿ ನಾವು ನೋಡಿದಾಗೆ ನಗರಗಳು ಕೆಲವೇ ಇದ್ದು, ಅದೇ ದೆಹಲಿ ಸುಲ್ತಾನ್ ಕಾಲದಲ್ಲಿ ನಗರಗಳು ಹೊಸ ಹೊಸ ನಗರಗಳನ್ನು ಸ್ಥಾಪನೆ ಮಾಡಲಾಯಿತು. ಅವು ಬೆಳವಣಿಗೆ ಆದವು. ಆ ಕಾರಣದಿಂದ ಟ್ರೇಡ್ ಆ್ಯಂಡ್ ಕಾಮರ್ಸ್ ವರ್ ಇನ್ಕ್ರೀಸ್ಡ್, ವ್ಯಾಪಾರ ಮತ್ತು ವಾಣಿಜ್ಯ ಹೆಚ್ಚಾಯಿತು. ಅಷ್ಟೇ ಅಲ್ಲ, ಇಂಪಾರ್ಟೆಂಟ್ ಇಂಡಸ್ಟ್ರಿ ವರ್ ಫ್ಲೋರಿಶ್ಡ್, ಅತಿ ಪ್ರಮುಖವಾದಂತಹ ಕೈಗಾರಿಕೆಗಳು ಹುಟ್ಟು ಬೆಳವಣಿಗೆ ಆದವು. ಇಂಡಸ್ಟ್ರೀಸ್ ವರ್ ಎಸ್ಟಾಬ್ಲಿಷ್ಡ್ ದೇರ್ ಓನ್ ಆರ್ಗನೈಜೇಷನ್ಸ್, ಅವರದೇ ಆದಂತಹ ಸ್ವಸಹಾಯ ಸಂಘಗಳನ್ನು ಸ್ಥಾಪನೆ ಮಾಡ್ಕೊತಾ ಇದ್ರು. ಸುಲ್ತಾನ್ಸ್ ವೇರ್ ಎಸ್ಟಾಬ್ಲಿಷ್ಡ್ ನ್ಯೂ ಟೌನ್ಸ್, ದೆಹಲಿ ಸುಲ್ತಾನರು ಸಹ ಹೊಸ ಹೊಸ ನಗರಗಳನ್ನು ನಿರ್ಮಾಣ ಮಾಡಿದ್ರು. ಆ ನಿರ್ಮಾಣ ಮಾಡೋದರಲ್ಲಿ ತಮ್ಮದೇ ಕೊಡುಗೆಯನ್ನು ಸಹ ನೀಡಿದರು. ಹೊಸ ಹೊಸ ನಗರಗಳು ನಿರ್ಮಾಣವಾಗಿದ್ದೆಲ್ಲ ಅವು ಬೆಳವಣಿಗೆನೇ ಆಯಿತು. ಆ ಬೆಳವಣಿಗೆ ಆಗಿರೋ ಪ್ರತಿಫಲವಾಗಿ ವ್ಯಾಪಾರ ವಾಣಿಜ್ಯ ಹೆಚ್ಚಾಯಿತು. ವ್ಯಾಪಾರ ವಾಣಿಜ್ಯ ಹೆಚ್ಚಿದ ಫಲವಾಗಿ ಕೈಗಾರಿಕೆಗಳು ಸ್ಥಾಪನೆಯಾದವು. ಕೈಗಾರಿಕೆಗಳು ಸ್ಥಾಪನೆಯಾಗಿದ್ದ ಅವ್ರ ಬೆಳವಣಿಗೆಯಿಂದ ವ್ಯಾಪಾರಕ್ಕೆ ಉತ್ತೇಜನ ನೀಡಿತು. ಈ ರೀತಿಯಾಗಿ ದೆಹಲಿ ಸುಲ್ತಾನರ ಕಾಲದಲ್ಲಿ ಕೈಗಾರಿಕೆಗಳು ಬೆಳವಣಿಗೆ ಆದವು, ನಗರಗಳು ಸಹ ಬೆಳವಣಿಗೆ ಆದವುದನ್ನು ನಾವು ಈ ಒಂದು ಸೆಷನ್ ಮುಖಾಂತರ ತಿಳ್ಕೊಂಡು ವಿದ್ಯಾರ್ಥಿಗಳೇ. Dear students, I have given some multiple choice questions for you, dear students. Please answer this. Sirikota was built by dash. Who built Sirikota? Alauddin Khilji, Ghiyasuddin Tughlaq, Firoz Shah Tughlaq, Sikandar Lodi. Alauddin Khilji was built by Sirikota. Answer A is correct. Which one's following city was not built by Firoz Shah Tughlaq? Hisar, Jaunpura, Sirikota, Firozabad. Sirikota was not built by Firoz Shah Tughlaq. Answer C is correct. Jaunpur was built by Firoz Shah Tughlaq in the name of dash. Muhammad bin Tughlaq, Firoz Shah Tughlaq, Balban or Alauddin Khilji. Muhammad bin Tughlaq. Answer A is correct. Industry were popularly known as dash. Caravanis, Multanis, Karkhanas, Banjaras. Industry were properly known as during the period of Sultanate? Karkhanas. Answer C is correct. What is urban revolution? C. Growth of towns, downfall of cities, growth of population, land roaming system. Growth of towns called as urban revolution. Answer is correct. Dear students, I have referred some books I have given below. Satish Chandra, Medieval India from Sultanate to Mughals. Irfan Habib, Muhammad Habib's Studies in Medieval Indian Polity and Culture, the Sultanate and its Times. Farooq Salman Ahmad, A Comprehensive History of Medieval India from the 12th to the mid 18th century, and also some other books also. Dear students, ನೀವು ಸಹ ಈ ಒಂದು ಪುಸ್ತಕಗಳ ಜೊತೆಗೆ ಇನ್ನೂ ಹೆಚ್ಚಿನ ಪುಸ್ತಕಗಳನ್ನು ಅಧ್ಯಯನ ಮಾಡಿ ಹೆಚ್ಚಿನ ವಿಷಯಗಳನ್ನು ಸಹ ತಿಳಿದುಕೊಳ್ಳಬಹುದು ವಿದ್ಯಾರ್ಥಿಗಳೇ. ಧನ್ಯವಾದ ವಿದ್ಯಾರ್ಥಿಗಳೇ. ಥ್ಯಾಂಕ್ ಯು.